ಮಾಹಿತಿ ಸಿಗುತ್ತಲ್ಲ ಅದೇ ಇರೋದು. ಈಗ ಇದರಲ್ಲಿ प्रवर्तमानस्य मध्यब्राह्मणः द्वितीयपरार्धे श्रीहरेः श्वेतवराह कल्पे वैवस्वतमन्वन्तरे कलियुगे प्रथमे पादे जम्बूद्वीपे भारतवर्षे भारतखण्डे तस्मिन् वर्तमानेन व्यावहारिके चान्द्रमानेन प्रवादिशङ्कम् ಅಣ್ಣ ಮಧ್ಯ ಸರಿ ಶಿವನಾರಾಯಣರವರ 56ನೇ ಜನ್ಮದಿನ ಅಂಗವಾಗಿ ಇವತ್ತು ವಿದ್ಯಾನಗರದ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರದ ವತಿಯಿಂದ ಅವರಿಗೆ ವಿಶೇಷವಾದಂಥ ಪೂಜೆ ಇಟ್ಕೊಂಡು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಮಾಡುವಂಥ ಎಲ್ಲನೂ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಹಾಗೆ ಮಂಡ್ಯದಲ್ಲಿ ಅವರದೇ ಆದಂಥ ಒಂದು ವಿಶೇಷವಾದಂಥ ಕೊಡುಗೆನೂ ಸಹ ಕೊಟ್ಟಿದ್ದಾರೆ. ಮತ್ತು ಆಸ್ಪತ್ರೆಯಲ್ಲಿ ಅವ್ರದ್ದೇ ಆದಂಥ ವಿಶೇಷವಾದ ಅನುದಾನ ಸ್ವಂತವಾಗಿ 2 ಕೋಟಿ ರೂಪಾಯಿನ ಕೊಟ್ಟು ICU ವಾರ್ಡ್ಗೆ ಬೇಕಾದಂಥ ಸೌಕರ್ಯವನ್ನು ಸಹ ಕೊಟ್ಟಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಅವರದೇ ಆದಂಥ ಛಾಪನ್ನು ಮೂಡಿಸಿ ಮಂಡ್ಯದಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಸಹ ಕೊಡ್ತಾರಂತೆ ಭಾವಿಸಿ ದೇವರು ಅವರಿಗೆ ಚಾಮುಂಡೇಶ್ವರಿ ಹಾಗೂ ವಿಘ್ನೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೂ ಅಶ್ವತ್ಥನಾರಾಯಣ ಅವರು ವೃದ್ಧಾಪ್ಯದಿಂದ ಇವತ್ತು ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ನಮ್ಮ ಒಕ್ಕಲಿಗರ ನಾಯಕರು ಅವರು ಒಕ್ಕಲಿಗರ ಪ್ರತಿಬಿಂಬ ಅಂದರೆ ತಪ್ಪಾಗಲಾರದು. ಹಾಗಾಗಿ ಅವರು ತುಂಬ ಉನ್ನತವಾಗಿ ಚೆನ್ನಾಗಿ ಬಾಳಿ ಬದುಕಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಂಡು ಅಂದ್ಕೊಂಡಷ್ಟು ಒಳ್ಳೇದು ಮಾಡಲಿ. ಅದೇ ರೀತಿಯಾಗಿ ಇವತ್ತು ಅವರು ವೃದ್ಧಾಪ್ಯದಿಂದ ಹಾಸ್ಪಿಟ್ಲಿಗೆ ಹಣ್ಣು ವಿತರಣೆ ಮಾಡೋದಕ್ಕೆ ಬಂದಿದ್ದೇವೆ. ಅದೇ ರೀತಿಯಾಗಿ ವೃದ್ಧಾಶ್ರಮಕ್ಕೆ ಒಂದಷ್ಟು ಏನಿದ್ದಾರೆ ಮತ್ತು ಅವರಿಗೆಲ್ಲ ಸೀರೆ ಬಟ್ಟೆ ಕೊಡಿಸೋಕ್ಕೆ ನಮ್ಮ ನಗರ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅಶ್ವತ್ಥನಾರಾಯಣ ಅವರಿಗೆ ಒಳ್ಳೆಯದಾಗಿ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಮುಂದೆ ಒಂದು CM ಆಗಲಿ ಅಂತ ಕೇಳ್ಕೊಂಡು ಈಗಿನ ನಾಡಿನ ಉಪಮುಖ್ಯಮಂತ್ರಿಗಳಾಗಿ ಉನ್ನತ ಶಿಕ್ಷಣ ಸಚಿವರಾಗಿ ಅದರಲ್ಲೂ ಮಂಡ್ಯ ಜಿಲ್ಲೆಯ ಬಗ್ಗೆ ವಿಶೇಷವಾಗಿ ಒಲವು ಹೊಂದಿರತಕ್ಕಂಥ ಶ್ರೀಯುತ CN ಅಶ್ವತ್ಥನಾರಾಯಣರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಗರಾಧ್ಯಕ್ಷರಾದಂಥ ವಸಂತ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಚಾಮರಾಜ್ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಘಟಕದ ನಾಯಕರುಗಳು ಕಾರ್ಯಕರ್ತರು ಅವರಿಗೆ ಒಳ್ಳೆಯದಾಗಲಿ, ನಾಡಿಗೆ ದುಡಿತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಪ್ರತಿ ವರ್ಷದಲ್ಲೂ ಕೂಡ ಅವ್ರದ್ದು ಹುಟ್ಟುಹಬ್ಬನ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಆಚರಿಸ್ತಾರೆ. ಈ ಬಾರಿ ಕೂಡ ಎಲ್ಲ ಸ್ನೇಹಿತರು ಆಚರಿಸಿದ್ದಾರೆ. ಈ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಾಯಿ ಚಾಮುಂಡೇಶ್ವರಿ ವಿಘ್ನೇಶ್ವರ ಅವರಿಗೆ ಈ ರಾಜ್ಯದ ದೇಶದ ಸೇವೆ ಮಾಡತಕ್ಕಂಥ ಅವಕಾಶ ಸಿಗ್ತಾ ಇದೆ.